2014ರಲ್ಲಿ ಪ್ರಧಾನಿ ಆಯ್ಕೆಯಾಗಿದ್ದು ಮಂದಿರ ಮಸೀದಿ ವಿಚಾರಕ್ಕಲ್ಲ. ಅವರ ಭರವಸೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ. ನಾವು ಈಗ ಎಲ್ಲಿದ್ದೇವೆಂದು ಶ್ವೇತಪತ್ರ. ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. 2014ರಲ್ಲಿ ಮೋದಿ ಮೊದಲ ಬಾರಿಗೆ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಚುನಾವಣೆಯನ್ನು ಎದುರಿಸ್ತಾರೆ. ಆಗ ಮೋದಿಯವರು ಕೆಲವೊಂದು ಭರವಸೆಗಳನ್ನು ಕೊಡ್ತಾರೆ. ಯಾವ ಭರವಸೆಗಳು ಅಂದರೆ, ನಾನು ಮಂದಿರ ಕಟ್ತೀನಿ, ನಾನು ಮಸೀದಿ ಕಟ್ತೀನಿ, ನಾನು ಚರ್ಚ್ ಕಟ್ತೀನಿ, ಅಥವಾ ಚರ್ಚ್ ಹೊಡೆದಾಕ್ತೀನಿ, ಈ ಯಾವ ಭರವಸೆಗಳನ್ನು ಕೊಡಲ್ಲ. ಅಥವಾ ನಾನು ಸ್ಟ್ಯಾಚು ಕಟ್ತೀನಿ, ಇಂಥ ಭರವಸೆಗಳನ್ನು ಕೊಡಲ್ಲ. ಬದಲಾಗಿ ಮೋದಿಯವರು ಅವ್ರು ಕೊಟ್ಟಂಥ ಭರವಸೆಗಳೇನೆಂದರೆ, ನಾನು ಗಂಗೆಯನ್ನು ಸ್ವಚ್ಛ ಮಾಡ್ತೇನೆ, ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ, ಕಪ್ಪು ಹಣವನ್ನು ವಾಪಸ್ ತರ್ತೇನೆ, ಪ್ರತಿಯೊಬ್ಬರ ಅಕೌಂಟಿಗೆ ಖಾತೆಗೆ 15 ಲಕ್ಷ ಹಣವನ್ನು ಹಾಕ್ತೇನೆ, ಜೊತೆಗೆ $1 $15 ಸಿಗುವಂತೆ ಮಾಡ್ತೇನೆ, $1 $15 ಸಿಗುವಂತೆ ಮಾಡ್ತೇನೆ, ರೈತರ ಆದಾಯವನ್ನು ಡಬ್ಬಲ್ ಮಾಡ್ತೇನೆ, ಜರ್ಮನ್ ಟೆಕ್ನಾಲಜಿಯನ್ನು ಬಳಸಿ ರಸ್ತೆಗಳ ನಿರ್ಮಾಣ ಮಾಡಿಸ್ತೇನೆ, ಭ್ರಷ್ಟಾಚಾರ ನಡೆದಾಗ ನೋಡ್ಕೊತಾನೆ, ಕಾವಲುಗಾರನಾಗಿರ್ತಾನೆ, ಈ ದೇಶದ ಕಾವಲುಗಾರನಾಗಿರ್ತಾನೆ, ನನಗೆ ಅಧಿಕಾರವನ್ನು ಕೊಡಿ. ಈ ಏನು ಕಾಂಗ್ರೆಸ್ ಸರ್ಕಾರ, ಸಿಂಗ್ ಅವ್ರ ಸರ್ಕಾರ ಇತ್ತು, ಆ ಸರ್ಕಾರ ಹಗರಣದಲ್ಲಿ ಮುಳುಗಿದೆ, 2G ಸ್ಪೆಕ್ಟ್ರಮ್ 3G ಸ್ಪೆಕ್ಟ್ರಮ್ ಹಗರಣ ಮಾಡಿದೆ ಅನ್ನೋ ವಿಚಾರಗಳನ್ನು ಮುಂದಿಟ್ಟು ಅಧಿಕಾರಕ್ಕೆ ಬರ್ತಾರೆ. ಹೀಗೆ ಅಧಿಕಾರಕ್ಕೆ ಬಂದಂಥ ಮೋದಿಯವರು ಮುಂದೆ ಏನು ಮಾಡಿದರು, ಅದನ್ನೆಲ್ಲವನ್ನು ನೆರವೇರಿಸಿದ್ರು. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರು. ಆ್ಯಕ್ಚುಲಿ 2014ರಿಂದ ಇಲ್ಲಿಗೆ 11 ವರ್ಷ ಕಳೆದೋಯ್ತು. 11 ವರ್ಷ, 10 ವರ್ಷ ಕಳೆದು 11ನೇ ವರ್ಷ ನಡೀತಾ ಇದೆ. ಈ 11 ವರ್ಷಗಳಲ್ಲಿ ಮೋದಿಯವರು ಏನೆಲ್ಲ ಮಾಡಿದ್ರು? ಹಾಗಾದರೆ ಭ್ರಷ್ಟಾಚಾರವನ್ನು ತಡಿತೀನಿ ಅಂತ ಹೇಳ್ಕೊಂಡು ಬಂದಂಥ ಮೋದಿಯವರು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿದ್ರ. ಬದಲಾಗಿ ನೋಡಿ, ಜನಾರ್ದನ ರೆಡ್ಡಿ 16,500 ಕೋಟಿ ಹಗರಣ ಇದೆ ಅವ್ರ ತಲೆ ಮೇಲೆ. ಅಂಥವ್ರನ್ನ ಪುನಃ ಪಕ್ಷಕ್ಕೆ ಸೇರಿಸ್ಕೊತಾರೆ. ಅಂಥವ್ರನ್ನ ಪುನಃ ಅವ್ರದೇ ಪಕ್ಷಕ್ಕೆ ಸೇರಿಸ್ಕೊಂಡು ಅವ್ರನ್ನ ರಕ್ಷಣೆಯನ್ನು ಮಾಡ್ತಾರೆ. ಅದು 50 ಕೋಟಿ 60 ಕೋಟಿ ಹಗರಣ ಅಲ್ಲ ಅವ್ರ ಮೇಲೆ ಇರ್ತಕ್ಕಂಥದ್ದು, 16,500 ಕೋಟಿ ಹಗರಣ ಇದೆ ಜನಾರ್ದನ ರೆಡ್ಡಿ ತಲೆ ಮೇಲೆ. ಅಂತಹ ಜನಾರ್ದನ ರೆಡ್ಡಿಯನ್ನು ರಕ್ಷಣೆ ಮಾಡಲಿಕ್ಕೆ ಇದೇ ಮೋದಿಯವರು ಪ್ರಯತ್ನವನ್ನು ಪಡ್ತಾರೆ. ನಂತರ ನವೀನ್ ಜಿಂದಾಲ್ ಅವರು 21,226 ಕೋಲ್ಗೇಟ್ ಹಗರಣ, 21,226 ಇದೇ BJPನೇ ಮಾಡ್ತಕ್ಕಂಥದ್ದು ಆರೋಪ. ಅದು ನವೀನ್ ಜಿಂದಾಲ್ ಅವರು ಕೋಲ್ಗೇಟ್ ಹಗರಣ ಸಿಗಾಕಿದ್ದಾರೆ, 21,000 ಕೋಟಿ ಹಗರಣ ಮಾಡಿದ್ದಾರೆ ಅಂತ ಇದೇ ಮೋದಿಯವರು ಹೇಳ್ತಾರೆ. ಆದರೆ ಅದೇ ನವೀನ್ ಜಿಂದಾಲ್ ಅವ್ರನ್ನ ತಮ್ಮ ಪಕ್ಷಕ್ಕೆ ಹೋಗಿ ಟಿಕೆಟ್ ಕೊಟ್ಟು ಕ್ಲೀನ್ ಚೀಟ್ ನೀಡ್ತಾರೆ. ನಂತರ ಪ್ರಫುಲ್ ಪಟೇಲ್ 3,000 ಕೋಟಿ ಹಗರಣ ಇವ್ರನ್ನ ತಲೆ ಮೇಲೆ ಇರ್ತಕ್ಕಂಥದ್ದು. ಅವರನ್ನು ಅದೇ BJP ಹೋಗಿ ಸೇರಿಸ್ಕೊಂಡು ಅವರಿಗೂ ಕೂಡ ಕ್ಲೀನ್ ಚೀಟ್ ನೀಡ್ತಾರೆ. ನಂತರ ಅಜಿತ್ ಪವಾರ್ ಮೊನ್ನೆ ಫ್ಲೈಟ್ ಆಕ್ಸಿಡೆಂಟಲ್ಲಿ ತೀರೋದ್ರಲ್ಲ, ಆ ಅಜಿತ್ ಪವಾರ್ ಅವ್ರ ತಲೆ ಮೇಲೆ 25,000 ಕೋಟಿ ಹಗರಣ ಇರುತ್ತೆ. ಅಜಿತ್ ಪವಾರ್ ಅವರು ಹೇಳ್ಕೊತಾರೆ, ನನಗೆ 7,000 ಕೋಟಿ ಹಗರಣ ಇದೆ ಅಂತ BJP ನನಗೆ ಹೇಳಿತ್ತು, ಇವತ್ತು BJPಯಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಅವರೇ ಹೇಳ್ತಾರೆ. ಅಜಿತ್ ಪವಾರ್ ಅವರೇ ಒಂದು ಟೈಮಲ್ಲಿ ಅವರನ್ನು ಕರ್ಕೊಂಡೋಗಿ ಕ್ಲೀನ್ ಚೀಟ್ ಕೊಡ್ತಾರೆ ಮೋದಿಯವರು. ಅಶೋಕ್ ಚವ್ಹಾಣ್ ಆದರ್ಶ ಹೌಸಿಂಗ್ ಸೊಸೈಟಿ, ಇವು ಒಂದಲ್ಲ ಎರಡಲ್ಲ. ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಇಂಥ ಹಗರಣಗಳು ದಿನೇ ಹೆಚ್ಚಾಗ್ತಾ ಬಂದು ಹೊರತು ಯಾವತ್ತೂ ಕೂಡ ಕಡಿಮೆ ಆಗಲೇ ಇಲ್ಲ. ಮೋದಿಯವರು ಯಾವತ್ತೂ ಕೂಡ ಈ ರಾಷ್ಟ್ರದ ರಕ್ಷಣೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನೇ ಪಡಲಿಲ್ಲ. ಮೋದಿಯವರು ಏನೆಲ್ಲ ಹೇಳಿದ್ರು ಅದು ಯಾವುದೂ ಆಗಲಿಲ್ಲ. ಗಂಗೆಯನ್ನು ಸ್ವಚ್ಛ ಮಾಡ್ತೀನಿ ಅಂತ ಹೇಳಿದರು. ಅವತ್ತಿಗಿಂತ 2014ರಲ್ಲಿ ಗಂಗೆ ಸ್ವಲ್ಪ ಶುದ್ಧವಾಗಿದ್ದು ಅನಿಸುತ್ತೆ. ಇವತ್ತು ಅವರದೇ ಇಲಾಖೆ, ಅವರದೇ ಕೇಂದ್ರ ಪರಿಸರ ಮಾಲಿನ್ಯ ಮಂಡಳಿ ಇದೆಯಲ್ಲ, ಅದೇ ಒಂದು ಸರ್ಟಿಫಿಕೇಟ್ ಕೊಡುತ್ತೆ. ಇವತ್ತು ಗಂಗೆ ಸ್ನಾನ ಮಾಡಲಿಕ್ಕೆ ಯೋಗ್ಯಳಲ್ಲ, ಕುಡಿಲಿಕ್ಕೆ ಬಿಟ್ಬಿಡಿ, ಸ್ನಾನ ಮಾಡಲಿಕ್ಕೆ ಗಂಗೆ ಯೋಗ್ಯಳಲ್ಲ. ಆ ನೀರು ನಮ್ಮ ಚರ್ಮದ ಮೇಲೆ ಬಿದ್ದರೆ ಚರ್ಮ ಕಾಯಿಲೆ ಬರುತ್ತೆ ಅಂತ ಹೇಳುತ್ತೆ. ಗಂಗೆ ಕ್ಲೀನ್ ಮಾಡೋದು ಬಿಡಿ, ಕ್ಲೀನ್ ಮಾಡೋದು ಕೊನೆಗೆ. ಅದನ್ನು ಇದ್ದ ಹಾಗೂ ಇರೋಕ್ಕೆ ಬಿಡಲಿಲ್ಲ ಮೋದಿಯವರು ಬಂದ ಮೇಲೆ. ಮೋದಿ ಬರೋದಕ್ಕಿಂತ ಮೊದಲು ಅಟ್ಲೀಸ್ಟ್ ಆ ನೀರಲ್ಲಿ ಸ್ನಾನ ಮಾಡ್ಬೋದಿತ್ತು, ಅಷ್ಟೇ ಕೊಳಗಾಗಿದ್ದದು. ಕುಡಿಯೋಕ್ಕೆ ಸಾಧ್ಯ ಇಲ್ಲ, ಸ್ನಾನ ಮಾಡ್ಲಿಕ್ಕೆ ಸರಿ ಇತ್ತು. ಆದರೆ ಮೋದಿ ಅಧಿಕಾರಕ್ಕೆ ಬಂದ ನಂತರ ಸ್ನಾನ ಮಾಡಲಿಕ್ಕೂ ಆಗಲ್ಲ, ಆ ಮಟ್ಟಕ್ಕೆ ತಂದು ನಿಲ್ಲಿಸಿದ್ರು ಕ್ಲೀನ್ ಮಾಡೋ ಸೆಕೆಂಡ್ರಿ. ನಂತರ ರೈತರ ಆದಾಯವನ್ನು ಡಬಲ್ ಮಾಡ್ತೀನಿ ಅಂತ ಹೇಳಿದರು ಮೋದಿಯವರು. ರೈತರ ಆದಾಯ ನಾವು ಡಬಲ್ ಮಾಡ್ತೀವಿ ಅಂತ. ಆದರೆ ಇವತ್ತು ಅಮೇರಿಕದ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡ್ಕೊಂಡು ಇಲ್ಲಿ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಆ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡ್ಕೊಂಡು. ಅಲ್ಲಿಂದ ಬರ್ತಕ್ಕಂಥ ಸಕ್ಕರೆಗೆ ಇಲ್ಲಿ 0 ಟ್ಯಾಕ್ಸ್ ಬೀಳುತ್ತೆ. ನಾವು ನಮ್ಮಲ್ಲಿ ಬೆಳೆದಂಥ ಕಂಪನಿಯಿಂದ ಉತ್ಪಾದಿಸಿದಂಥ ಸಕ್ಕರೆಗೆ 5% GSTಯನ್ನು ಕಟ್ಟಬೇಕು ನಾವು. ಅಮೇರಿಕದಿಂದ ತರಿಸ್ಕೊಂಡ್ರೆ ವಿತೌಟ್ GST, ವಿತೌಟ್ ಟ್ಯಾಕ್ಸ್, ಜೀರೋ ಟ್ಯಾಕ್ಸ್. ಅಲ್ಲಿಂದ ಬಂದಂಥ ಎಲ್ಲ ಉತ್ಪನ್ನಗಳಿಗೆ 0 ಟ್ಯಾಕ್ಸೇ ಇರುತ್ತೆ. ನಾವಿಲ್ಲಿ ಉತ್ಪಾದನೆ ಮಾಡ್ತೀವಲ್ಲ, ನಮ್ಮ ವಸ್ತುಗಳನ್ನ ನಾವು ಅಲ್ಲಿಗೆ ಕಳಿಸಿದ್ರೆ ಏನಕ್ಕೆ ಕಡಿಮೆ ಮಾಡಿ ಮೊನ್ನೆಯಿಂದ ಎಲ್ಲ ಮೀಡಿಯಾಗಳು ಅಯ್ಯೋ ಅಮೇರಿಕಾ ಮೋದಿಗೆ ಬಕ್ತು, ಟ್ಯಾಕ್ಸ್ನ ಕಡಿಮೆ ಮಾಡ್ತು ಅಂತ ಎಲ್ಲ ಗೋಧಿ ಮೀಡಿಯಾಗಳು ಬಡ್ಕೊಂಡ್ವಲ್ಲ.
ಯಾವುದಕ್ಕೆ ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ? ಇವತ್ತು ನಾವು ಸಿಲ್ವರ್ ಮತ್ತು ಅಲ್ಯೂಮಿನಿಯಂ, ಕಬ್ಬಿಣ ಇವನ್ನ ಅಲ್ಲಿ ಕಳಿಸಿದ್ರೆ 50% ಟ್ಯಾಕ್ಸ್ ಕೊಡಲೇಬೇಕು. 50% ಟ್ಯಾಕ್ಸ್, ಅದನ್ನೇನು ಕಡಿಮೆ ಮಾಡಿಲ್ಲ ಅವರು. ಅದಕ್ಕೆ ಕಡಿಮೆ ಮಾಡಿ ಅಂಥವು ಕಡಿಮೆ ಮಾಡಿಲ್ಲ. ನಾವಲ್ಲಿ ಕಳಿಸ್ತೀವಿ ಅಂದರೆ 50% ಟ್ಯಾಕ್ಸ್ ಕೊಡಲೇಬೇಕವ. ಅದಕ್ಕೆ ಬೇಡದೇ ಇರ್ತಕ್ಕಂಥ ವಸ್ತುಗಳಿಗೆ ಅಲ್ಲಿ ಟ್ಯಾಕ್ಸನ್ನು ಕಡಿಮೆ ಮಾಡಿದ್ದಾರೆ. ಅದು 25%, 25% ಟ್ಯಾಕ್ಸ್ ಇದೆ. ಆದರೆ ನಮ್ಮ ದೇಶಕ್ಕೆ ಅವರ ವಸ್ತು ಕಳಿಸಿದಾಗ ನಾವು 0% ಟ್ಯಾಕ್ಸ್, 0% ಟ್ಯಾಕ್ಸಲ್ಲಿ ನಾವು ತಗೋಬೋದು. ಇದು ಮೋದಿ ಬುದ್ಧಿವಂತಿಕೆ ಅಂತ ಕರಿಬೋದು. ಇದನ್ನು ಮೋದಿ ಬುದ್ಧಿವಂತಿಕೆ. ಇದು ದೇಶಕ್ಕೋಸ್ಕರ ಅಷ್ಟೆಲ್ಲ ಮಾಡ್ತಾರೆ. ದೇಶಕ್ಕೋಸ್ಕರ ಅಲ್ಲ, ಬದಲಾಗಿ ಅಲ್ಲೊಂದೆರಡು ಫ್ಯಾಮಿಲಿಗಳಿವೆ. ಆ 2 ಫ್ಯಾಮಿಲಿಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾರೆ. ಚೀನಾ ಗಡಿಯನ್ನು ಒತ್ತುವರಿ ಮಾಡಿ 50 ಕಿಲೋಮೀಟರ್ ಒಂದು ಹಳ್ಳಿಯನ್ನು ರಚನೆ ಮಾಡಿದರೆ, ಒಳಗಡೆ ಬಂದು ರಚನೆ ಮಾಡಿದರೆ ಅದ್ರ ಬಗ್ಗೆ ಮಾತನಾಡಲ್ಲ. ಎಲ್ಲದರ ಜೊತೆಗೆ ಇನ್ನು ರೂಪಾಯಿ ಮೌಲ್ಯ, ಕಟೀಲ್ ಅವರು ಹೇಳಿದರು, ಅಯ್ಯೋ ನೀವು $1 ಕೊಟ್ಬಿಟ್ರೆ ಸಾಕು, $15 ಬರುವಾಗ ಮಾಡ್ತಾರೆ ಮೋದಿ ಅವರು ಪ್ರಧಾನಿ ಮಾಡಿಬಿಟ್ರೆ ಅಂತ. पाकिस्तान की करेंसी को कोई प्रॉब्लम नहीं है, श्रीलंका की करेंसी को कोई प्रॉब्लम नहीं है. हमारे अड़ोस पड़ोस में छोटे देशों को भी डॉलर के मुकाबले में कोई नुकसान नहीं हो रहा है. देश जानना चाहता है प्रधानमंत्री जी ऐसा क्या कारण है. $50 ಇಂದ $60 ಮೌಲ್ಯ ಇದ್ದಾಗ ಭಾರತದ ಮೌಲ್ಯ ಡಾಲರ್ 50 ರಿಂದ $60 ಇತ್ತು. $1ಗೆ $50 ರಿಂದ $60 ಕೊಡಬೇಕಿತ್ತು ನಾವಾಗ, ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ. ಆಗ ಇದೇ ಮೋದಿ ಅವರು ಹೇಳಿದರು, ಇವತ್ತು ಭಾರತದ ರೂಪಾಯಿ ಮೌಲ್ಯ ಐಸಿಯುನಲ್ಲಿದೆ ಅಂತ. ಸರಿ, ನೀವು ಪ್ರಧಾನಿ ಆದಮೇಲೆ ಏನಾಯಿತು? ಐಸಿಯುಯಿಂದ ಡೆಡ್ ಆಗಿ ಬಂದು ಭೂಮಿ ಒಳಗಡೆ ಬಿತ್ತು. ಇವತ್ತು ಸ್ಮಶಾನದಲ್ಲಿದೆ ಇವತ್ತು ರೂಪಾಯಿ ಮೌಲ್ಯ. ಸ್ಮಶಾನಕ್ಕೆ ಬಂದು ಬಿದ್ದಿದೆ. ಯಾರು ಹೊಡೆಯೋದಕ್ಕೆ? ರೂಪಾಯಿ ಮೌಲ್ಯ ಇವತ್ತು ಸ್ಮಶಾನದಲ್ಲಿದೆ. ಉಸಿರು ಕಟ್ಟಿ ಸಾಯ್ತಾ ಇದೆ. ಸತ್ತೋಗಿದೆ. ಸಾಯ್ತಾ ಇತ್ತು ಅಂತ ಹೇಳಿದ್ರೆ ಅವಾಗ $50 ಇದ್ದಾಗ, ಈಗ $91 ಆದಾಗ ಸಂಪೂರ್ಣ ಸತ್ತೋಯ್ತು ಬಿಡಿ. ಅದನ್ನು ಮತ್ತೆ ತಿರುಗಿ ನೋಡ್ಲಿಕ್ಕೂ ಆಗಲ್ಲ. ಇನ್ನು $100 ದಾಟೋದ್ರು ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ ರೂಪಾಯಿ ಮೌಲ್ಯ. ಇದೆಲ್ಲದ್ರ ಜೊತೆಗೆ ಇವರು ಯಾವುದು ಕಪ್ಪು ಹಣ ತರ್ತೀನಿ, 15 ಲಕ್ಷ ಹಣವನ್ನು ನಿಮ್ಮ ಖಾತೆಗೆ ಹಾಕ್ತೀನಿ ಅಂತ ಹೇಳಿದರು. ಎಲ್ಲರೂ ತುಂಬ ಖುಷಿಯಾಗಿದ್ರು. ಹೌದಪ್ಪ, ಮೋದಿಯವರು ಕಪ್ಪು ಹಣ ತಂದುಬಿಡ್ತಾರೆ ವಿದೇಶದಿಂದ, ನಮ್ಮೆಲ್ಲರಿಗೂ 15 ಲಕ್ಷ ಹಾಕಿಬಿಡ್ತಾರೆ. ಇವರು 15 ಲಕ್ಷ ಹಾಕೋದು ಬೇಡ, ಕಪ್ಪು ಹಣವನ್ನು ತಂದಿದ್ರು ಸಾಕಿತ್ತು. ದೇಶಕ್ಕೆ ಕಪ್ಪು ಹಣವನ್ನು ತಂದಿದ್ರು ಸಾಕಿತ್ತು. ತಂದ್ರ ಅಂದರೆ ತರಲಿಲ್ಲ. ಬದಲಾಗಿ ಇಲ್ಲೇ ಇದ್ದಂಥ ನೋಟನ್ನು ನಿಷೇಧ ಮಾಡಿದರು. ನೋಟು ನಿಷೇಧ ಮಾಡಿದ್ದಕ್ಕೆ ಕಾರಣ ಏನಂದರೆ, ನೋಡಿ 2016ರಲ್ಲಿ ನೋಟ್ ನಿಷೇಧ ಆಗುತ್ತೆ. ನವಂಬರಲ್ಲಿ, ಐ ಥಿಂಕ್ ನವಂಬರ್ 8, 2016ರಲ್ಲಿ ಡಿಮಾನಿಟೈಸೇಷನ್ ಆಗುತ್ತೆ. ಯಾಕಪ್ಪ ಅದು ನಿಷೇಧ ಮಾಡಿದ್ರು ಅಂದರೆ, ಮೋದಿ ಬಂದು 2 ವರ್ಷ ಕಳೆದರೂ ಕೂಡ ಕಪ್ಪು ಹಣ ತರ್ತೀನಿ, ಅದ್ರ ಬಗ್ಗೆ ಮಾತನೇ ಆಡ್ತಿಲ್ಲ ಅಂತ ವಿರೋಧ ಪಕ್ಷ ಗುಲ್ಲೆಬ್ಸಿದ್ರು. ಅದೆಲ್ಲದರ ಜೊತೆಗೆ 2017 ಫೆಬ್ರವರಿಯಲ್ಲಿ ಉತ್ತರ ಪ್ರದೇಶ ಚುನಾವಣೆ ಇತ್ತು. ಜೊತೆಗೆ ಉತ್ತರ ಪ್ರದೇಶ, ಗೋವಾ ಈ ರೀತಿ 5 ಪಂಚರಾಜ್ಯಗಳ ಚುನಾವಣೆ ಇತ್ತು. ಪಂಜಾಬ್ ಎಲ್ಲ ಸೇರಿದಾಗೆ ಪಂಚರಾಜ್ಯಗಳ ಚುನಾವಣೆ ಇತ್ತು. ಆ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳ ಕೈಕಟ್ಟಾಕಬೇಕಾಗಿತ್ತು. ಜೊತೆಗೆ ಜನರಲ್ಲಿ ಮೋದಿ ಏನೋ ಭ್ರಷ್ಟಾಚಾರವನ್ನು ತಡೆದು ಬಿಡ್ತಾರೆ ಅನ್ನೋ ಒಂದು ಇದನ್ನು ಹುಟ್ಟಿಸ್ಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಅವತ್ತು ಡಿಮಾನಿಟೈಸೇಷನ್ ಮಾಡಿ $500 ಮತ್ತು $1000 ನೋಟ್ ನಿಷೇಧವನ್ನು ಮಾಡ್ತಾರೆ. ಆ ನಿಷೇಧ ಮಾಡಬೇಕಾದ್ರೆ ರಂಗರಾಜನ್ ಇದ್ದಾರಲ್ಲ, ಆರ್ಥಿಕ ತಜ್ಞ, ಜೊತೆಗೆ RBIನ ಮಾಜಿ ಗವರ್ನರ್, ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ, ಇಂಥ ಒಂದು ತೀರ್ಮಾನವನ್ನು ತಗೋಬೇಡಿ. ಡಿಮಾನಿಟೈಸೇಷನ್ ಖಂಡಿತವಾಗಲೂ ನಮ್ಮ ದೇಶಕ್ಕೆ ಸರಿಯಾದ್ದಲ್ಲ. ಇದರಿಂದ ಯಾವುದೇ ರೀತಿ ಒಳ್ಳೆಯದಾಗಲ್ಲ. ಆರ್ಥಿಕವಾಗಿ ನಷ್ಟ ಆಗುತ್ತೆ. ಜೊತೆಗೆ ಸಣ್ಣ ಪುಟ್ಟ ಕಂಪ್ನಿಗಳು ಮುಚ್ಚೋಗುವಂಥ ಸ್ಥಿತಿಗೆ ಬರ್ತವೆ ಅಂತ ಹೇಳ್ತಾರೆ. ಆದರೂ ಇವರು ಚುನಾವಣಾ ದೃಷ್ಟಿಯಿಂದ, ದೇಶ ದೃಷ್ಟಿಯಿಂದಲ್ಲ, ಇವರು ಪಂಚರಾಜ್ಯ ಚುನಾವಣೆಯನ್ನು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ, UPಯಲ್ಲಿ ಚುನಾವಣೆಯನ್ನು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಅವತ್ತು ನೋಟ್ ನಿಷೇಧವನ್ನು ಮಾಡ್ತಾರೆ. ನೋಡಿ, ನೋಟ್ ನಿಷೇಧ ಮಾಡಿದ್ರಿಂದ ಸಾವಿರಾರು ಹೋಮ್ ಇಂಡಸ್ಟ್ರಿಗಳು ಬೀದಿಗೆ ಬರ್ತವೆ. ಅಷ್ಟಕ್ಕೆ ನಿಲ್ಲಿಸ್ತಾರಿಲ್ಲ. ಮತ್ತೆ 2018ರಲ್ಲಿ ಇವರೇ ವಿರೋಧಿಸಿದ್ದಂಥ, ಮನಮೋಹನ್ ಸಿಂಗ್ ಗೌರ್ಮೆಂಟಲ್ಲಿ ಇವರೇ ವಿರೋಧಿಸಿದ್ದಂಥ GSTಯನ್ನು ಜಾರಿಗೆ ತರ್ತಾರೆ. ವಿವಾದಿತ GSTಯನ್ನು ಜಾರಿಗೆ ತರ್ತಾರೆ. ಆ GSTಯನ್ನು ಜಾರಿಗೆ ತಂದಾಗ GST ಬಗ್ಗೆ ಉದ್ಯಮಿಗಳಿಗೆ ಯಾವೊಬ್ಬ ಅಧಿಕಾರಿಯೂ ಮಾಹಿತಿ ಕೊಡಲ್ಲ. GST ಅಂದರೆ ಏನು, ಎಷ್ಟು ಪೇ ಮಾಡಬೇಕು, ಅದನ್ನು ಹೇಗೆ ಪೇ ಮಾಡಬೇಕು, ಯಾವುದನ್ನೂ ಮಾಹಿತಿ ಕೊಡಲ್ಲ. ಇದು ಕೂಡ ಸರಿಯಾಗಿ ತಿಳಿದೆ ಎಷ್ಟೋ ಗೊಂದಲಗಳಲ್ಲಿ ಹೋಮ್ ಇಂಡಸ್ಟ್ರಿಗಳು ನಷ್ಟವನ್ನು ಅನುಭವಿಸ್ತವೆ. ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಸಮಸ್ಯೆ ಇಲ್ಲ ಇದರಿಂದ. ಇನ್ಫೋಸಿಸ್ ಅಂತಕ್ಕಾಗ್ಬೋದು, ಅಥವಾ ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾ ಇಂಥವೆಲ್ಲ ಇದಾವಲ್ಲ, ಈ ಕಂಪ್ನಿಗಳಿಗೆ ಸಮಸ್ಯೆ ಅಲ್ಲ. ಸಮಸ್ಯೆ ಆಗಿದ್ದು ಯಾಕೆ ಅಂದರೆ, ನಮ್ಮೂರಲ್ಲಿ ಯಾರೋ ಒಬ್ಬ ಸಣ್ಣದೊಂದು ಕಂಪ್ನಿ ಇಟ್ಕೊಂಡಿರ್ತಾನಲ್ಲ, ಸಣ್ಣ ಯಾವುದೋ ಒಂದು ವಸ್ತುವನ್ನು ಉತ್ಪಾದನೆ ಮಾಡಿ ಮಾರ್ತಾ ಇರ್ತಾನಲ್ಲ, ಅವನಿಗೆ ಇದು ಸಮಸ್ಯೆ ಆಯಿತು. GST ಅಂದರೆ ಏನು, ಹೇಗೆ ಕಟ್ಟೋದು ಗೊತ್ತಾಗಲಿಲ್ಲ, ಗೊಂದಲ ಆಯಿತು ಅವನಿಗೆ. ಅವನು ಯಾರು ಸಣ್ಣ ಪುಟ್ಟ ಉದ್ಯಮವನ್ನು ಇಟ್ಕೊಂಡು ಜೀವನ ನಡೆಸ್ತಾ ಇದ್ನೋ, ಅವನ ಉದ್ಯಮವನ್ನು ಮುಚ್ಚಿ
ನಿರುದ್ಯೋಗಿಯಾಗಿ ಕೂರಬೇಕಾದಂಥ ಸ್ಥಿತಿಗೆ GST ಮತ್ತೆ ಮೋದಿ ತಂದಿಟ್ಟಿದ್ರು. 16ರಲ್ಲಿ ಡಿಮಾನಿಟೈಸೇಷನ್ ಸಣ್ಣ ಉದ್ಯಮಿಗಳಿಗೆ ಪೆಟ್ಟು, 18ರಲ್ಲಿ GST ಸಣ್ಣ ಉದ್ಯಮಿಗಳಿಗೆ ಪೆಟ್ಟು, ನಂತರ ಮತ್ತೆ 19-20 ಕೋವಿಡಲ್ಲಿ ಇಂಥ ಉದ್ಯಮಿಗಳಿಗೆ ಏನಾದರೂ ಹೆಲ್ಪ್ ಮಾಡಿದ್ರ ಅಂದರೆ ಮೋದಿಯವರು ಖಂಡಿತ ಇಲ್ಲ. ಗಂಟೆ ಬಾರಿಸಿ ತಟ್ಟೆ ಬಾರಿಸಿ ಚಪ್ಪಳೆ ಹೊಡ್ರಿ ಕೋವಿಡ್ ಓಡೋಗುತ್ತೆ, ಇದರಲ್ಲೇ ಕಾಲವನ್ನು ಹರಣ ಮಾಡಿದರು ಇದರಲ್ಲಿ. ಇದನ್ನು ಬಿಟ್ಟರೆ ಮೋದಿಯವರು ಮತ್ತೇನಾದರೂ ಮಾಡಿದ್ರ ಅಂದರೆ ಖಂಡಿತ ಇಲ್ಲ. ಜೊತೆಗೆ ನೋಡಿ, ಅದಾದ ನಂತರ ನಾನು ಜರ್ಮನ್ ಟೆಕ್ನಾಲಜಿಯಿಂದ ರಸ್ತೆಯನ್ನು ಸೇತುವೆಗಳನ್ನು ಕಟ್ಟಿಸ್ತೀನಿ ಅಂತ ಹೇಳಿದಂಥ ಮೋದಿಯವರು 70 ವರ್ಷದಲ್ಲಿ ಕಟ್ಟಿದಂಥ ಸೇತುವೆ ಇವತ್ತು ಕೂಡ ಜೀವಂತವಾಗಿದ್ದಾವೆ, ಚೆನ್ನಾಗಿದ್ದಾವೆ, ಸುವ್ಯವಸ್ಥಿತವಾಗಿರ್ತಕ್ಕಂಥ ಸೇತುವೆಯನ್ನು ನಾನು ನಿಮಗೆ ತೋರಿಸ್ತೇನೆ. ಆದರೆ ಮೋದಿಯವರು ಇತ್ತೀಚೆಗೆ ಕಟ್ಟಿದಂಥ ಸೇತುವೆಗಳು ಕಸ್ತು ಬಿದ್ದೋಯ್ತಾ ಇದ್ದಾವೆ. ಇತ್ತೀಚೆಗೆ ಮೋದಿಯವರು ಕಟ್ಟಿಸಿದಂಥ ಸೇತುವೆಗಳು ಕುಸ್ತೋಯ್ತಾ ಇದ್ದಾವೆ. ಅವರು ಇತ್ತೀಚೆಗೆ ಕಟ್ಟಿದಂಥ ಇದು ಕೂಡ ಸೋರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಲೋಕಸಭಾ ಬಿಲ್ಡಿಂಗ್ ಕೂಡ ಸೋರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವೆಲ್ಲ ಜರ್ಮನ್ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥದ್ದು. ಅವತ್ತು ಭಾರತೀಯ ಟೆಕ್ನಾಲಜಿ ಕಟ್ಟಿದಂಥ ಸೇತುವೆಗಳು ಇವತ್ತು ಕೂಡ ತುಂಬ ಚೆನ್ನಾಗಿದ್ದಾವೆ, ಜೀವಂತವಾಗಿದ್ದಾವೆ, ಇವತ್ತು ಕೂಡ ಅವು ಸತ್ತಿಲ್ಲ. ಇವರು ಜರ್ಮನ್ ಟೆಕ್ನಾಲಜಿ ಆಲ್ರೆಡಿ ಸಾಶ ಆಯಿತು. ಅನಂತರ ನೋಡಿ, ಮೇಕ್ ಇನ್ ಇಂಡಿಯಾ ಅಂತ ಹೇಳಿದರು, ಆತ್ಮನಿರ್ಭರ್ ಅಂತ ಹೇಳಿದರು. ಆತ್ಮನಿರ್ಭರ್ ಬಂದ ನಂತರ ಇವರು ಆತ್ಮನಿರ್ಭರದಿಂದ ಯಾರ್ಯಾರು ಒಂದು ಉತ್ತಮವಂತ ಆಯ್ತಾ, ಏನಾರು ಆಯ್ತಾ? ಒಬ್ಬ ರೈತ ಆತ್ಮನಿರ್ಭರದಿಂದ ಬದುಕಿದನಪ್ಪ ಅಂತ ಹೇಳ್ಕೊಂಡ? ಬೇಳೆಕಾಳುಗಳನ್ನ ಮಾರ್ತಕ್ಕಂಥವ್ರು, ಬೇಳೆಕಾಳು ಬೆಳೀತಕ್ಕಂಥವ್ರು, ಬೇಳೆ ಇದೆಯಲ್ಲ, ತೊಗರಿ ಬೇಳೆ ಬೆಳೆಗಾರರ ಕತೆ ಬೇಡ, ಆ ಸ್ಥಿತಿಗೆ ಬಂದು ನಿಂತಿದ್ದಾರೆ ಇವರು ಆತ್ಮನಿರ್ಭರಿಂದ. ನಂತರ ಇವರು ಏನು ಮೇಕ್ ಇನ್ ಇಂಡಿಯಾ ಅಂತ ಕಾನ್ಸೆಪ್ಟ್ ತಂದರು. ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ತಂದರು. ಚೀನಾದಿಂದ ಭಾರತೀಯ ಫ್ಲಾಗ್ಗಳನ್ನ ಆಮದು ಮಾಡ್ಕೊಂಡ್ರು. ಹೇಳೋಕ್ಕೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟು, ಆದರೆ ಚೀನಾದಿಂದ ಫ್ಲಾಗ್ಗಳು ಬೇರೆ ಥರ ಬಿಟ್ಬಿಡಿ, ಬೇರೆವೆಲ್ಲ ಬರ್ತವೆ ಚೀನಾದಿಂದ ಭಯಂಕರ, ಅದೆಲ್ಲ ಬೇಡ. ಆದರೆ ಭಾರತೀಯ ಧ್ವಜವನ್ನು, ರಾಷ್ಟ್ರ ಧ್ವಜವನ್ನು ಚೀನಾದಿಂದ ಆಮದು ಮಾಡ್ಕೊಂಡ್ರು. ಮೇಕ್ ಇನ್ ಇಂಡಿಯಾ ಎಲ್ಲೋಯ್ತು? ಮೇಕ್ ಇನ್ ಇಂಡಿಯಾ ಏನಾಯಿತು? ಮೇಕ್ ಇನ್ ಇಂಡಿಯಾ ಯಾರು ಮಾತಾಡೋರು ಯಾರಿದ್ರ ಬಗ್ಗೆ? ಮೇಕ್ ಇನ್ ಇಂಡಿಯಾ ಬಗ್ಗೆ ಸ್ಟ್ಯಾಂಡ್ ಅಪ್ ಇಂಡಿಯಾದಲ್ಲಿ ಲೋನ್ ಕೊಡ್ತೀನಿ ಅಂದರು. ಸ್ವದೇಶಿ ಉದ್ಯಮವನ್ನು ಮಾಡಿ ಅಂತ. ಆ ಸ್ವದೇಶಿ ಉದ್ಯಮ ಕಾನ್ಸೆಪ್ಟ್ ಇಟ್ಕೊಂಡು ಕೆಲವು ಉದ್ಯಮಗಳನ್ನು ಮಾಡಿದರು, ಸ್ವದೇಶಿ ಉದ್ಯಮಗಳು ಅಂತ, ಆಯಿತಾ? ಅದಕ್ಕೆ ಚೀನಾದಿಂದ ಕ್ಯಾರೆಟ್ ರಸವನ್ನು ತರಿಸಿ, ಬೀಟ್ರೋಟ್ ರಸವನ್ನು ತರಿಸಿ, ಸಕ್ಕರೆ ನೀರನ್ನು ತಯಾರಿಸಿ ಜೇನು ಅಂತೇಳಿ ಕೊಟ್ಟರು. ಜೇನು ಅಂತೇಳಿ ಮಾರಾಟ ಮಾಡಿದರು. ಇದನ್ನು ಬಿಟ್ಟರೆ ಸ್ವದೇಶಿ ಉದ್ಯಮ ಅಂತ ಇವರು ಏನೂ ಮಾಡಲಿಲ್ಲ. ಸ್ವದೇಶಿ ಉದ್ಯಮಕ್ಕೆ ಬೇಕಾದಂಥದ್ದು ಯಾವುದು ಸವಲತ್ತು ಕೊಡಲಿಲ್ಲ. ಸ್ಟ್ಯಾಂಡ್ ಅಪ್ ಇಂಡಿಯಾದಲ್ಲಿ 1 ಕೋಟಿವರೆಗೂ ವಿತೌಟ್ ಇಂಟ್ರೆಸ್ಟ್ ಲೋನ್ ತಗೊಳ್ಳಿ ಮಹಿಳೆಯರು, ನೀವೇನು ಬೇಕಾದರೂ ಮಾಡಿ ಅಂತೇಳಿದರು. ಒಂದೇ ಒಂದು ಬ್ಯಾಂಕಲ್ಲ ಅಂತ ಹೇಳಿದಾಗೆ ಅಸಾಮಾನ್ಯರಿಗೆ ಕೊಟ್ಟಿದ್ದಾರೆ ಬಿಡಿ, 1000 ಕೋಟಿ ಟೋಪಿ ಹಾಕಿ ಹೋಗಿದ್ದಾರೆ ಅವರು. ಆದರೆ ಸಾಮಾನ್ಯ ಮಹಿಳೆ ಇದ್ದಲ್ಲ, ಸಾಮಾನ್ಯ ಮಹಿಳೆಗೆ ಯಾವುದೇ ಒಂದು ಬ್ಯಾಂಕಲ್ಲಿ 1 ಕೋಟಿ ಅಲ್ಲ, 5 ಲಕ್ಷವನ್ನು ಉದ್ಯಮ ಆರಂಭಿಸ್ಲಿಕ್ಕೆ ಸಾಲ ಕೊಡಲಿಲ್ಲ. ಯಾವುದೇ ಬ್ಯಾಂಕಲ್ಲಿ ಕೊಡಲೇ ಇಲ್ಲ. ಇದು ಕೇವಲ ಪುಸ್ತಕದ ಮೇಲೆ ಬರೆದಿಟ್ಟಿದ್ರು, ಸ್ಟ್ಯಾಂಡ್ ಅಪ್ ಇಂಡಿಯಾದಲ್ಲಿ ಲೋನ್ ಆಗುತ್ತೆ ತಗೊಳ್ಳಿ ಅಂತ. ನಮ್ಮದು 4ನೇ ಅರ್ಥವ್ಯವಸ್ಥೆ, ಅತಿ ದೊಡ್ಡ ಅರ್ಥವ್ಯವಸ್ಥೆ ಅಂತ ಹೇಳ್ತಾರೆ. ನನಗೆ ಆಯ್ತಪ್ಪ, ಇದು 4ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆ ನಮ್ಮ ದೇಶ. ಇವತ್ತು ಕೂಡ 500 ರೂಪಾಯಿ ಕೂಲಿ ಮಾಡಲಿಕ್ಕೆ ಅಸ್ಸಾಮಿಂದ, ಉತ್ತರ ಪ್ರದೇಶದಿಂದ, ಬಿಹಾರದಿಂದ ಕರ್ನಾಟಕ ಬರ್ತಾ ಇದ್ದಾರೆ. 4ನೇ ಅರ್ಥವ್ಯವಸ್ಥೆಯಲ್ಲಿದ್ದೀವಿ. 500 ರೂಪಾಯಿ ಕೂಲಿ ಮಾಡಲಿಕ್ಕೆ 1000 ಕಿಲೋಮೀಟರ್ ಪ್ರಯಾಣ ಮಾಡಿ ಬರಬೇಕು, ಆ ಸ್ಥಿತಿಗೆ ನಾವು ಬಂದಿದ್ದೇವೆ. ಆ 4ನೇ ಬಲಿಷ್ಠ ಅರ್ಥವ್ಯವಸ್ಥೆಯಲ್ಲಿದ್ದೇವೆ. 2 ಕೋಟಿ ಮಕ್ಕಳು ಶಾಲೆಗೆ ಹೋಗದೆ ಹೊರಗುಳಿದಿದ್ದಾವೆ. ಒಂದೊತ್ತು ತಿಲ್ಲಿ ಕಣ್ಣೆ ಇಲ್ಲದೆ ಇರ್ತಕ್ಕಂಥ 1000 ಜನ ಇದ್ದಾರೆ, 1000 ಲಕ್ಷಾಂತರ ಜನ ಇದ್ದಾರೆ ಒಂದೊತ್ತು ತಿಲ್ಲಿ ಕಣ್ಣೆ ಇಲ್ಲದೆ ಇರ್ತಕ್ಕಂಥವ್ರು. ಆದ್ರೂ ನಮ್ಮದು 4ನೇ ಬಲಿಷ್ಠ ಅರ್ಥವ್ಯವಸ್ಥೆ. ತಿರುಗಾಡ್ಲಿಕ್ಕೆ ರಸ್ತೆ ಇಲ್ಲ, ಕುಡಿಲಿಕ್ಕೆ ಸರಿಯಾದ ನೀರಿಲ್ಲ. ನೀವು ಕರಾವಳಿ ಪ್ರದೇಶ, ಮಲೆನಾಡು ಭಾಗಗಳಿಗೆ ಬಂದುಬಿಟ್ರೆ, ಹಳ್ಳಿಗಳಿಗೆ ಹೋಗ್ಬಿಟ್ರೆ ರಸ್ತೆನೇ ಇಲ್ಲ. ಆದರೂ ಕೂಡ ನಮ್ಮದು 4ನೇ ಬಲಿಷ್ಠ ಅರ್ಥವ್ಯವಸ್ಥೆಯಲ್ಲಿ ನಾವಿದ್ದೇವೆ. ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೋಬಹುದು, ನಾವು 4ನೇ ಬಲಿಷ್ಠ ಅರ್ಥವ್ಯವಸ್ಥೆಯಲ್ಲಿದ್ದೇವೆ ಅಂದರೆ ನಾವೊಂದು 4ನೇ ಶ್ರೀಮಂತ ರಾಷ್ಟ್ರ ಇದ್ದಾಗೆ ಪ್ರಪಂಚದಲ್ಲಿ. ಯಾರಿಗೆ ಬಂದಿದೆ ಹಾಗಂತೇಳಿ ನಮ್ಮದು 4ನೇ ಅರ್ಥವ್ಯವಸ್ಥೆ ಎಲ್ಲ ಅಲ್ಲ ಅಂತ ಹೇಳ್ತಿಲ್ಲ, ಖಂಡಿತ ಇದೆ. 4-5 ದೊಡ್ಡ ಕಂಪ್ನಿಗಳಿಂದ ಇವ್ರ ಹತ್ರ ಇದೆ. ಆರ್ಥಿಕ ಅಸಮಾನತೆ ನಮ್ಮ ದೇಶದಲ್ಲಿ ಇರುವಷ್ಟು ಆರ್ಥಿಕ ಅಸಮಾನತೆ ಎಲ್ಲೂ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಬಡವ ಪ್ರತಿದಿನ ಬಡವ ಆಗ್ತಾನೆ ಇದ್ದಾನೆ, ಶ್ರೀಮಂತ ದಿನೇ ದಿನೇ ಶ್ರೀಮಂತ ಆಗ್ತಾನೆ ಇದ್ದಾನೆ. ಸರಿಯಾಗಿ ಅರ್ಥವ್ಯವಸ್ಥೆ ಹಂಚಿಕೆ ಆಗ್ತಾ ಇಲ್ಲ. ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗ್ತಾ ಇಲ್ಲ. ದೀನ ದಲಿತರು ಇವತ್ತು ಕೂಡ ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾರೆ.
ನಮ್ಮ ದೇಶದಲ್ಲಿ ಇವತ್ತು ಕೂಡ ಕೋಟ್ಯಾಂತರ ಜನಗಳಿಗೆ ಇರಲಿಕ್ಕೆ ಸ್ವಂತ ಮನೆ ಇಲ್ಲ, ಸ್ವಂತ ಸೂರಿಲ್ಲ. ಕೋಟ್ಯಾಂತರ ಜನಗಳಿಗೆ ಸೂರಲ್ಲಿ ನಿವೇಶನ ಕೂಡ ಇಲ್ಲ ಸ್ವಂತದ್ದು. ಆದರೂ ಕೂಡ ನಮ್ಮದು 4ನೇ ಬಲಿಷ್ಠ ಅರ್ಥವ್ಯವಸ್ಥೆ. ಇವೆಲ್ಲವೂ ಕೂಡ ಪುಸ್ತಕದಲ್ಲಿ ಕತೆ ಬರೆದಾಗೆ, ಈ ಕಥೆಯಲ್ಲಿ ತುಂಬ ವರ್ಣಿಸ್ತಾರೆ ನೋಡಿ, ಹಾಗಿದೆ ಹೀಗಿದೆ ಅಂತ. ಆ ರೀತಿ ಯಾವುದೋ ಸಿನಿಮಾದಲ್ಲಿ ನೋಡಿದಾಗೆ ಇವೆಲ್ಲವೂ ಸಿನಿಮಾದಲ್ಲಿ ತೋರಿಸ್ತಾರಲ್ಲ, ಆ ರೀತಿ ನಮ್ಮ ಜನಗಳಿಗೆ ನಮ್ಮ ದೇಶ 4ನೇ ಅರ್ಥವ್ಯವಸ್ಥೆಯಲ್ಲಿ ಇದ್ದೇವೆ ನಾವು, ಬಲಿಷ್ಠ ಅರ್ಥವ್ಯವಸ್ಥೆ ನಮ್ಮದು ಅಂತ. ನಿಜವಾಗಿ ಏನು ಆಗಬೇಕಿತ್ತು, ಏನಾಗಲಿಲ್ಲ. ಏನು ಮಾಡಬೇಕಿತ್ತು ಇವರು? ಮೊದಲು ಪ್ರತಿಯೊಬ್ಬ ರೈತನಿಗೆ MRP ಫಿಕ್ಸ್ ಮಾಡಬೇಕಿತ್ತು. ಪ್ರತಿಯೊಬ್ಬ ರೈತ ಬೆಳೀತಕ್ಕಂಥ ಬೆಳೆಗೆ ಸರಿಯಾದ ಬೆಲೆಯನ್ನು ಕೊಡಬೇಕಿತ್ತು. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಟೋಟಲ್ ಆಗಿ ಗಿಮಿಕ್ ರಾಜಕಾರಣ, ಸುಳ್ಳು ಹೇಳಿಸ್ಲಿಕ್ಕೆ IT ಸೆಲ್ಗಳನ್ನ ಮಾಡ್ತಕ್ಕಂಥದ್ದು, ಯಂಗ್ ಪುಂಗ್ಲಿ ಅಂತ ಅವ್ರನ್ನ ಸೃಷ್ಟಿ ಮಾಡಿ ಅವ್ರಿಗಷ್ಟು ದುಡ್ಡು ಕೊಟ್ಟು ಅವ್ರ ಕೈ ಸುಳ್ಳು ಹೇಳಿಸ್ತಕ್ಕಂಥದ್ದು. ಆ ಯಂಗ್ ಪುಂಗ್ಲಿ ಹೇಳೋದನ್ನ ಕೇಳಬೇಕು ಮಾರ್ರೆ, ನಗು ಬರುತ್ತೆ. ಚಕ್ರವರ್ತಿ ಸೂಲಿಬೆಲೆ ಇದ್ದಾನಲ್ಲ, ಅವ್ನು ಹೇಳ್ತಕ್ಕಂಥದ್ದು ಕೇಳ್ಬಿಟ್ರೆ ಈ ಮನುಷ್ಯ ಎಲ್ಲಿ ಸೃಷ್ಟಿಯಾದ ಅನ್ಸುತ್ತೆ ಅಂತ. ಮಿತ್ರರೇ, ಇನ್ನೊಂದು ವಾರ 15 ದಿನದಲ್ಲಿ ನೀರವ್ ಮೋದಿ ಭಾರತಕ್ಕೆ ಬಂದ್ರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಅವನ್ ಭಾರತಕ್ಕೆ ಬಂದು ಇಲ್ಲಿನ ಕೋರ್ಟಿನ ಮುಂದೆ ನಿಂತ್ಕೊಂಡು ಪ್ರಧಾನಮಂತ್ರಿಗಳು ಅವ್ರ ಆಫೀಸಲ್ಲಿ ಕೂತ್ಕೊಂಡು ಒಂದು ಲ್ಯಾಪ್ಟಾಪಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿಬಿಟ್ರೆ ಇಡೀ ದೇಶದ ಎಲ್ಲ ಆಸ್ಪತ್ರೆಗಳು ಕನೆಕ್ಟ್ ಆಗಿದಾವಂತೆ, ಒಂದೇ ಸರಿ ಲೈವಲ್ಲಿ ನೋಡ್ತಾರಂತೆ. ಆದರೂ ಕೂಡ ಎಷ್ಟೋ ಜನಕ್ಕೆ ಇವತ್ತು ಬೆಡ್ ಇಲ್ಲದೆ ಸಾಯ್ತಾ ಇದ್ದಾರೆ. ರಸ್ತೆ ಆಸ್ಪತ್ರೆಯಲ್ಲಿ ಬೆಡ್ ಕೊಡ್ಲಿಕ್ಕೆ ಆಗ್ತಿಲ್ಲ, ಸರಿ ಬೆಡ್ ಕೊಡ್ತಾ ಇಲ್ಲ. ಸರಿ ಹಳ್ಳಿ ಹಾಸ್ಪಿಟ್ಲ್ಗಳಿಗೆ ಬಂದುಬಿಟ್ರೆ ಡಾಕ್ಟರ್ಗಳೇ ಇಲ್ಲ ಆಯ್ತಾ. ಅಂಥ ಸ್ಥಿತಿಯಲ್ಲಿ ನಾವಿದ್ರು ಕೂಡ ಪ್ರಧಾನಮಂತ್ರಿ ಇದುವರೆಗೆ ಒತ್ತಕ್ಕೆ ಮನಸ್ಸು ಬರಲಿಲ್ವಾ ಅಂತ ಅನ್ಸುತ್ತೆ ಆ ಬಟನ್ನ. ಚಿನ್ನದ ರಸ್ತೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು. ಚಿನ್ನದ ರಸ್ತೆ ಬೇಡ ಮಾರಾಯ, ಡಾಂಬರ್ ರಸ್ತೆ ಹಾಕೋದ್ರೆ ನಮ್ಗೆ ಯಾವ ಡಾಂಬರ್ ರಸ್ತೆ ಇಲ್ಲ, ಚಿನ್ನದ ರಸ್ತೆ ಬಿಡಿ ಆಯ್ತಾ. ಮೋದಿಯವರು 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಬೆಲೆ ಏರಿಕೆ ಆಯಿತು, ಕೈಯಲ್ಲಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಗೋಲ್ಡ್ ತಿರುಗಿ ನೋಡುವಾಗಿಲ್ಲ, ಬಡವರುಗಳು ಮದುವೆ ಮಾಡುವಂತಿಲ್ಲ, ಚಿನ್ನದ ಕಡೆ ತಿರುಗಿ ನೋಡ್ಲಿಕ್ಕಾಗಲ್ಲ, ಚಿನ್ನ ಬೆಳ್ಳಿಯನ್ನು ತಿರುಗಿ ನೋಡ್ಲಿಕ್ಕಾಗಲ್ಲ. ಆಕಾಶಕ್ಕೆ ಹೋಗಿ ನಿಂತಿದೆ. ಸಾಮಾನ್ಯ ಭೂಮಿ ಮೇಲಿದ್ದರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಆಕಾಶದಲ್ಲಿ ಹೋಗಿ ನಿಂತಿದೆ. ರೂಪಾಯಿ ಮೌಲ್ಯ ನಾಗಲೋಟ, ಅದನ್ನ ಹಿಡಿಯೋಕ್ಕಲ್ಲ, ಹಿಂದ್ಗಡೆ ಓಡ್ಲಿಕ್ಕೂ ಆಗಲ್ಲ, ಸ್ಮಶಾನಕ್ಕೆ ಹೋಗಿ ಬಿದ್ದಾಗಿದೆ. ರೂಪಾಯಿ ಮೌಲ್ಯ ಆಲ್ರೆಡಿ ಸತ್ತೋಗಿದೆ. ರೂಪಾಯಿ ಮೌಲ್ಯ ಓಲಿ ಅದ್ಭುತವಾಗಿ ಮಾತಾಡ್ತಾರೆ, ವಿಚಾರ ತಿಳ್ಕೊಂಡಿದ್ದಾರೆ ಅನ್ನೋ ವಿಚಾರ ಕೂಡ ಸುಳ್ಳೆ. ಯಾಕೆಂತಂದರೆ ಮೋದಿಯವರಿಗೆ ವಿತೌಟ್ ಟೆಲಿಪ್ರಮೋಟರ್ ಮಾತಾಡಲಿಕ್ಕೆ ಬರಲ್ಲ. ಅವರಿಗೆ ಟೆಲಿಪ್ರಮೋಟರ್ ಇರಲೇಬೇಕು. ಮುಂದೆ ಟೆಲಿಪ್ರಮೋಟರ್ ಇದ್ದರೆ ಮಾತ್ರ ಮಾತಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಅದನ್ನು ನಾವು ತುಂಬ ಸರಿ ನೋಡಿದ್ದೇವೆ. 2006ರಿಂದ 2014ವರೆಗೆ ಭಾರತದ GDP 7ರಿಂದ 8% ಇರುತ್ತೆ. ಕೆಲವೊಂದು ಟೈಮಲ್ಲಿ ಅದು 10% ಹೋಗಿರುತ್ತೆ. ಆದರೆ ಅದೇ ಮೋದಿ ಬಂದ ಮೇಲೆ 2014ರಿಂದ 2017ವರೆಗೆ ಕೂಡ 7%ಗೆ ಬರಲಿಕ್ಕೆ ತಿನ್ಕಾಡಿದೆ. 6ರಿಂದ 7%. 2014ರಿಂದ 2026ರವರೆಗೆ ಅವರೇ ತಗೊಂಡ್ರೆ 6.6 to 7% GDP ಇದೆ. ಆದರೂ ಕೂಡ ಭಾರತ 4ನೇ ಅತಿ ಬಲಿಷ್ಠ ಅರ್ಥವ್ಯವಸ್ಥೆಯಲ್ಲಿ ನಾವಿದ್ದೇವೆ ಅಂತ ಪುಂಗುವ ಮುಖಾಂತರ ಎಲ್ಲರ ಮುಖಕ್ಕೆ 3 ನಾಮವನ್ನು ಹಾಕ್ತಿದ್ದಾರೆ ಅಂತ ಅನ್ಲಾಗ್ತದೆ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.